ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಮುಖಂಡನ ಅಂಧ ದರ್ಬಾರ್ ಜೋರಾಗಿದೆ. ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತದಲ್ಲಿ ಇದ್ರೂ ಸಹ ಸದ್ಯ ಈ ಪಾಲಿಕೆ ಹಿಡಿತ ಕಾಂಗ್ರೆಸ್ ಮುಖಂಡನ ಮುಷ್ಟಿಯಲ್ಲಿದೆ. ಡಿಸಿಎಂ ಆಪ್ತ ಎಂಬ ಒಂದೇ ಕಾರಣಕ್ಕೆ ಅಧಿಕಾರಿಗಳು ಈ ಮುಖಂಡನ ಆದೇಶ ಚಾಚೂ ತಪ್ಪದೇ ಪಾಲನೆ ಮಾಡಬೇಕಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ ಡಿಕೆಶಿ ಆಪ್ತನ ದರ್ಬಾರ್. ಬಿಜೆಪಿ ಆಡಳಿತವಿದ್ದರೂ ಕಾಂಗ್ರೆಸ್ ಮುಖಂಡನ ಕಾರುಬಾರು. ಅಮ್ಮ ಪಾಲಿಕೆ ಸದಸ್ಯೆ, ಆದ್ರೆ ಆಡಳಿತ ಮಾತ್ರ ಮಗನದ್ದು. ನಾಗರಾಜ್ ಗೌರಿ ಹೇಳಿದಂತೆ ಕೇಳ್ತಾರಂತೆ ಅಧಿಕಾರಿಗಳು. ಒಂದು ಕಡೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರ ಮಧ್ಯೆ ಆಯುಕ್ತರಿಗೆ ಆವಾಜ್ ಹಾಕ್ತಾ ಇರುವ ಕಾಂಗ್ರೆಸ್ ಮುಖಂಡ, ಮತ್ತೊಂದು ಕಡೆ ಸದಸ್ಯರ ನಡುವೆ ಕುಳಿತು ಮುಖಂಡನ ಮಾತಿಗೆ ತಲೆ ಆಡಿಸ್ತಾ ಇರುವ ಪಾಲಿಕೆ ಆಯುಕ್ತರು. ಇದು ಮಹಾನಗರ ಪಾಲಿಕೆಯಲ್ಲಿ ನಿತ್ಯ ಕಂಡುಬರುವ ದೃಶ್ಯ. ಅದರಲ್ಲೇನು ತಪ್ಪು? ಆಯುಕ್ತರ ಮುಂದೆ ಕುಳಿತಿರುವ ನಾಯಕ ಕಾಂಗ್ರೆಸ್ ಸದಸ್ಯ ಇರಬಹುದು ಅಂದ್ಕೊಂಡ್ರೆ ನಿಮ್ಮ ಊಹೆ ಖಂಡಿತ ತಪ್ಪು. ಯಾಕೆಂದ್ರೆ ಈತನಿಗೂ ಪಾಲಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದ್ರೂ ಕೂಡ ಈತ ಅಂದ್ರೆ ಇಡೀ ಪಾಲಿಕೆಯೇ ರಾಜಮರ್ಯಾದೆ ಕೊಡುತ್ತೆ. ಆ ಮುಖಂಡನ ಹೆಸರೇ ನಾಗರಾಜ್ ಗೌರಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ನಾಗರಾಜ್ ಗೌರಿಯ ದರ್ಬಾರ್ ಹೆಚ್ಚಾಗಿದೆ. ಪಾಲಿಕೆಯಲ್ಲಿ ಯಾವುದೇ ಸ್ಥಾನದಲ್ಲಿ ಇಲ್ಲದಿದ್ರೂ ಚುನಾಯಿತ ಪ್ರತಿನಿಧಿಯಂತೆ ಪಾಲಿಕೆ ಆಡಳಿತದಲ್ಲಿ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ ಕಾರುಬಾರು ಮಾಡ್ತಿದ್ದಾರೆ. ಸದ್ಯ ನಾಗರಾಜ್ ಗೌರಿ ತಾಯಿ ಪಾಲಿಕೆಯ ಸದಸ್ಯರು ಮತ್ತು ಹೆಂಡತಿ ಪಾಲಿಕೆಯ ಮಾಜಿ ಸದಸ್ಯೆ. ಆದರೆ ಆಡಳಿತ ನಡೆಸೋನು ಮಾತ್ರ ಈ ನಾಗರಾಜ್ ಗೌರಿಯದ್ದು. ಹಲವು ಕಾಂಗ್ರೆಸ್ ಸದಸ್ಯರ ಜೊತೆಗೂ ಕೂಡ ಅನಧಿಕೃತವಾಗಿ ನಾಗರಾಜ್ ಗೌರಿ ಆಡಳಿತ ನಡೆಸ್ತಿದ್ದಾರೆ. ತಮ್ಮ ಫೈಲ್ಗೆ ಕೆಲಸ ಮಾಡಿಕೊಡಿ ಅಂತ ಹೇಳಿ ಪಾಲಿಕೆಯ ಕಮಿಷನರ್ಗೆ ಆವಾಜ್ ಹಾಕ್ತಿದ್ದಾರೆ. ಬರೀ ಇಷ್ಟೇ ಅಲ್ಲ, ನಾಗರಾಜ್ ಗೌರಿ ಡಿಸಿಎಂ ಡಿಕೆ ಶಿವಕುಮಾರ್ ಪರಮಾಪ್ತ. ಅಲ್ಲದೆ ಕಾಂಗ್ರೆಸ್ನ ಬಹುತೇಕ ಸಚಿವರ ಜೊತೆಗೆ ಹೆಚ್ಚು ಒಡನಾಟ ಇದೆ. ವಿಪರ್ಯಾಸ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಇದ್ರೂ ಗೌರಿ ತಾಯಿ ವಾರ್ಡ್ಗೆ ಅತಿ ಹೆಚ್ಚು ಅನುದಾನ ಸಿಕ್ಕಿದೆ. ಇದು ಸ್ವತಃ ಪಾಲಿಕೆಯ ಸದಸ್ಯರಿಗೆ ಅಧಿಕಾರಿಗಳಿಗೆ ಇರಿಸು ಮುರಿಸು ತಂದಿದ್ರು ಡಿಸಿಎಂ ಆಪ್ತ ಎಂಬ ಭಯದಿಂದ ಗೌರಿ ಹೇಳಿದಂತೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಿದ್ರೂ ಪಾಲಿಕೆ ಆಯುಕ್ತರು ಯಾವುದೇ ಒತ್ತಡ ಇಲ್ಲ ಅಂತ ಹೇಳಿ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಒಟ್ನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿಯ ಅನಧಿಕೃತ ಆಡಳಿತ ಜೋರಾಗಿದೆ. ಉಳಿದ ಕಾಂಗ್ರೆಸ್ ನಾಯಕರು ನೋಡಿಯೂ ನೋಡದಂತಿದ್ರೆ ಪಾಲಿಕೆಯ ಸದಸ್ಯರು ಅಧಿಕಾರಿಗಳು ನಮಗೆ ಹಾಕ್ಬೇಕು ಅಂತ ಹೇಳಿ ಗೌರಿ ಆದೇಶವನ್ನ ಪಾಲಿಸ್ತಿರೋದು ವಿಪರ್ಯಾಸವೇ ಸರಿ. ಸುನಿಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.